ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ವ್ಯಕ್ತಿಯೋರ್ವರ ಮೇಲೆ 3-4 ಜನರಿಂದ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕು ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಕ್ತರಹಳ್ಳಿಯಲ್ಲಿ ನಡೆದಿದೆ. ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಭಗತ್ರೆಡ್ಡಿಯಲ್ಲಿ ನನ್ನ ಹೆಸರು ಋಷಿಕಲ್ಲನವರು. ನಾನು ಎಂದಿನಂತೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದೆ. ಈ ತೋಟ ಎಸಿ ಕೋರ್ಟ್ನಲ್ಲಿ ನಮ್ಮಂತೆಯಾಗಿದೆ. ಎದುರು ಪಾರ್ಟಿಯವರು ಹೈಕೋರ್ಟ್ಗೆ ಅಪೀಲ್ ಹೋಗಿ ಕೇಸ್ ನಡೆಸುತ್ತಿದ್ದಾರೆ. ಕೋರ್ಟಿನಲ್ಲಿ ಕೇಸ್ ನಡೆಯುತ್ತಿದ್ದರೂ ಸಹ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಬ್ರೇಜ್ ಆಲಂ, ಆಫ್ತಾಬ್ ಆಲಂ, ಅಮೀರ್ ಸುಲ್ತಾನ್ ತೋಟಕ್ಕೆ ಬಂದು ನನ್ನ ಕಣ್ಣಿಗೆ ಖಾರಾಪುಡಿ ಹಾಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾಗಿರುವ ವ್ಯಕ್ತಿ ನಿಜಾಮ್ ಅಹಮದ್ ಆರೋಪಿಸಿದ್ದಾರೆ. ಏಕಾಏಕಿ ಕಾರ್ ನಿಲ್ಲಿಸಿ ಗೇಟ್ ಹತ್ರ ಮುಂದೆ ಆಫ್ತಾಬ್ ಆಲಮು, ತಬ್ರೇಜ್ ಆಲಮು ಮತ್ತೆ ಅವ್ರ ಮಗ ಅಮೀರ್ ಸುಲ್ತಾನ್ ಅಂತ ಹೇಳಿ ಬಂದು ನನ್ನ ಕಣ್ಣಿಗೆ ಖಾರಾಪುಡಿ ಹಾಕಿ ಕತ್ತಿಯಲ್ಲಿ ಹೊಡೆದ್ರು. ಸಾಯಿಸಕ್ಕೆ ನೋಡಿದ್ರು ನಮಗೆ. ನಾನು ರೋಡಿಗೆ ಓಡ್ ಬಂದೆ. ಆಮೇಲೆ ನಮ್ಮ ಹೆಂಗಸ್ರ ಮೇಲೇನು ಸಾಯಿಸಕ್ಕಂತ ಹೇಳಿ ಓಡಿಸ್ಕೊಬಂದು ಅಷ್ಟೊತ್ತಿಗೆ 3 ಜನ ಎಲ್ಲ ಬಂದರು. ನಾವು ಅಲ್ಲಿ ಹೋಗಿದ್ದಕ್ಕೆ ಆಮೇಲೆ ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಇದರಲ್ಲಿ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಏನು ಕೊಡ್ತಿದ್ದು ಕಾರಣ ಈಗ ನಾವು ಇದರಲ್ಲಿ ನಮ್ಮ ಚಿಕ್ಕಮಗಳೂರು ಕೋರ್ಟಲ್ಲಿ ಜೇಮ್ಸ್ ಕೋರ್ಟಲ್ಲಿ ಕೇಸ್ ಮಾಡಿದ್ರು ಅವರು. ಅಲ್ಲಿ ನಮ್ಗೆ ಪರ್ಮನೆಂಟ್ ಆಗಿ ಇಂಜೆಕ್ಷನ್ ಆಟೋ ಸಿಕ್ತು. ಅಲ್ಲಿ ಕೋರ್ಟಿನ ಆದೇಶ ಮಾಡ್ತಂತ ಹೇಳಿದ್ರು. ತೋಟದಲ್ಲಿ ಹೋಗಿ ಸಾಧನೆ ನೀವು ಕೆಲಸ ಮಾಡ್ಬೋದು ಅಂತ ಹೇಳಿದ್ರು. ಹಂಗಾಗಿ ಇವ್ರು ಮೊದಲು ಕಡ್ದಾಕಿರಲ್ಲ ಒಂದು ಮರನ ಸಿಲ್ಲೋದ ಸುಮಾರು ಅದನ್ನ ಕಟ್ ಮಾಡಿ ನಾವು ಸೈಡಿಗೆ ಹಾಕ್ತಾ ಇದ್ವು ಕಾಫಿ ಗಿಡ ಹಾಕೋಣ ಅಂತ ಹೇಳಿ. ತುಂಬಾ ದಿವಸ ಕೆಲಸ ಮಾಡ್ತಾ ಇದ್ವು. ಇವರು ಏಕಾಏಕಿ ಬಂದು ಏನು ಮಾತಾಡಲಿಲ್ಲ, ಏನಿಲ್ಲ, ಕೂತಿದ್ದು. ನಾವು ಬಂದಿದ್ದು ಕಣ್ಣಿಗೆ ಖಾರಾಪುಡಿ ಹಾಕಿ ಕತ್ತಿಯಲ್ಲಿ ಕಡೆಗೆ ಬಂದ್ರು. ನಾನು ಬಗ್ಗಿದ್ದಕ್ಕೆ ಈ ಇದರಲ್ಲಿ ಕಟ್ಟಾಗಿ ಮೂಳೆಲ್ಲ ಕಟ್ಟಾಗಿದೆ. ಆಮೇಲೆ ನನಗೆ ಬಿಟ್ಟು ನಾನು ರೋಡಿಗೆ ಓಡ್ ಬಂದಲ್ಲ, ನಮ್ಮ ಹೆಂಗಸಿಗೆ ಬೆಳೆಸ್ಕೊಂಡು ಹೋದ್ರು ಕಡೆಯಕ್ಕೆ ಅಂತ ಹೇಳಿ. ತಬ್ರೇಜ್ ಇವನು ಆಫ್ತಾಬ್ ಆಲಮ್ ಮತ್ತೆ ಇವನ ಅಮೀರ್ ಸುಲ್ತಾನ್ ಅಂತ ಹೇಳಿ. ಆಮೇಲೆ ಅಷ್ಟೊತ್ತಿಗೆ ನಾವು ಕೂಗಳು ಇದೆಲ್ಲ ಮಾಡಿದ್ರು. ಜನ ಎಲ್ಲ ಸೇರಿದ್ರು. ತುಂಬಾನೇ ರಕ್ತ ಇತ್ತು ನಂದು. ನನಗೆ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀನಿ. ಈಗ ಅವ್ರ ಮೇಲೆ ಕಾನೂನು. ನಾನು ಶಶಿಕಲಾ, ಭಗತ್ಹಳ್ಳಿಯಲ್ಲಿ ಇರೋದು. ಇದು ಕೊಬ್ಬರಿಗೆಲ್ಲ ಮಾರು ನಿನ್ನೆ ಬಂದು ನಮಗೆ ನಾವು ಕಾಫಿ ಗಿಡ ಹಾಕೋಣ ಅಂತ ಹೇಳಿ ಕ್ಲೀನಾಗಿ ಕೆಲಸ ಎಲ್ಲ ಮಾಡ್ತಾ ಇದ್ವು ತೋಟದಲ್ಲಿ. ಅವ್ರು ಕೂದಾಕ್ರೆ ಮರ ಎಲ್ಲ ಸ್ವಲ್ಪ ಕೂಗಿ ಸೈಡಿಗೆ ಒತ್ತಾಗ್ತಾ ಇದ್ವು. ಒಟ್ಟಾಗಿ ಕೂತಿರ್ಬೇಕಾದ್ರೆ ಬಂದು ನಮ್ಮ ಮೇಲೆ ಇವರು ಇಬ್ರು ಕೂತಿದ್ದು. ನಾನು ನಮ್ಮ ಮನೆಯವರು ಬಂದ ತಕ್ಷಣ ಖಾರಾಪುಡಿ ಹಾಕಿದ್ರು ಕಣ್ಣಿಗೆ. ನಮ್ಮ ಮನೆಯವರಿಗೆ ಖಾರಾಪುಡಿ ಹಾಕ್ಬಿಟ್ಟು ಕತ್ತಿಲ್ ಕಡಿದ್ರು. ಕತ್ತಿಲ್ ಕಡಿತಾರೆ ಅಂತ ಹೇಳಿ ನಾನು ಕೂಗಾಡಕ್ಕಂತ ಆಮೇಲೆ ತಬ್ರೇಜ್ ನಮ್ ಬಂದು ನಮ್ಗೆ ಹಿಂದೆಯಿಂದ ಕೈ ಇಟ್ಕೊಂಡ ಹಿಂಗೆ ಬೆನ್ನಿಗೆ ನಿಂಗೆ ಹಾಕಿ. ಆಮೇಲೆ ನೋಡಿದ್ರೆ ಮನಸೂರು ಸುಬ್ರಹ್ಮಣ್ಯ ಅವ್ರ ಬಟ್ಟೆ ಎಲ್ಲ ಅರ್ಧಿ, ಡ್ರೆಸ್ಸು ಇದೆಲ್ಲ ಬಟ್ಟೆ ಎಲ್ಲ ಅರ್ಧಿ, ನಿಮಗೆ ಕೊಲೆ ಮಾಡ್ತೀನಿ ಕಣೆ, ಒಲೆ ಹುಡುಗಿ ಬಿಡಲ್ಲ, ಕೆಟ್ಟ ಮಾತೆಲ್ಲ ಬೈದಿ ನನಗೆ ತುಂಬಾ ತೊಂದರೆ ಕೊಟ್ಟು ಮಾಡ್ತಾ ಇದ್ದಾರೆ. ಹಲ್ಲೆ ಮಾಡಿರುವ ತಪ್ಪಿತಸ್ಥರನ್ನ ಈ ಕೂಡಲೇ ಬಂಧಿಸಿ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಮಿತ್ರ ಒತ್ತಾಯಿಸಿದ್ದಾರೆ. ಈ ಹಿಂದೆ ಏನಾಗಿತ್ತು ಅಂದ್ರೆ, ಇದೇ ಭಕ್ತರಹಳ್ಳಿ ಸರ್ವೆ ನಂಬರ್ 179ರಲ್ಲಿ ಪುಟ್ಟಯ್ಯ ಎಂಬವ್ರಿಗೆ ಒಂದು ದರ್ಖಾಸ್ತ್ ಆಗಿತ್ತು. ದಲಿತ ವ್ಯಕ್ತಿಯಾದಂತ ಪುಟ್ಟಯ್ಯನವರು ಈಗ ಅವರು ತೀರ್ಕೊಂಡೋಗಿದ್ದಾರೆ. ಅವ್ರ ಮಗಳು ಶಶಿಕಲಾ ಅಂತೇಳಿ ಮತ್ತೆ ಅವರ ಇನ್ನೊಬ್ಬ ಮಗ ಅಂತೇಳಿ ಇವರು ಈಗ ಆ ಜಮೀನ ತೋಟದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಈಗ ಶಶಿಕಲಾ ತೋಟದಲ್ಲಿ ಆ ತೋಟದ ಮನೆಯಲ್ಲಿ ವಾಸವಾಗಿದ್ದಾರೆ. ಈ ಹಿಂದೆ ಗಲಾಟೆಯಾಗಿತ್ತು. ಇದೇ PTCL ವಿಚಾರಕ್ಕೆ ನಾವೇ ಹೋಗಿ ಖುದ್ದಾಗಿ ಅಲ್ಲಿ ಪ್ರತಿಭಟನೆ ಮಾಡಿ ಆ ತೋಟನ ಬಿಡಿಸ್ಕೊಟ್ಟಿದ್ವಿ. ಸೊ ಈಗೇನಾಗಿದೆ, ನಿನ್ನೆ ಶಶಿಕಲಾ ಮತ್ತೆ ಅವರ ಪತಿ ಅಲ್ತಾಫ್ ಅಹಮದ್ ಅಂತೇಳಿ ಅವರಿಗೆ ನಿಜಾಮ್ ಅಂತ ಕರೀತಾರೆ. ಅವರು ಪಾಪ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ತಬ್ರೇಜ್ ಆಲಮ್ ಮತ್ತೆ ಅವರ ಕಡೆಯವರು ಏಕಾಏಕಿ ತೋಟಕ್ಕೆ ನುಗ್ಬಿಟ್ಟು ಅವ್ರು ಏನ್ ಮಾಡಿದಾರೆ, ಆ ಮನ ಬಂದಂತೆ ಖಾರಪುಡಿ ಎಲ್ಲ ಕಣ್ಣಿಗೆ ಎರ್ಚ್ಬಿಟ್ಟು ಪಾಪ ಅವರಿಗೆ ಕತ್ತಿಲೆಲ್ಲ ಕೊಚ್ಚಾಕ್ಬಿಟ್ಟಿದ್ದಾರೆ. ಇನ್ನೊಂದ್ಸಲಿ ನಮ್ಗೆ ಏನಾದ್ರೂ ಅವ್ರಿಗೆ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ಬೇಕಾಗತ್ತೆ, ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಅವರಿಗೆ ನ್ಯಾಯ ಕೊಡಿಸೋ ಕರ್ತವ್ಯ ನಿಮ್ಗೆ ಆಗಿದೆ. ಹಾಗಾಗಿ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ತಾ ಇದೀನಿ. ಹಾಗೇನೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತ ಈ 3 ಜನ ವಿರುದ್ಧನೂ ಉಗ್ರ ಕ್ರಮ ಕೈಗೊಳ್ಬೇಕು. ಅವರಿಗೆ ನ್ಯಾಯ ಸಿಗದಂತ ನಾವು ಹೋರಾಟ ಅವ್ರ ಜೊತೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ